ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ. ಅಶ್ಶು ಅಲ್ಲಿಂದ, ಸರಿ ಅಜ್ಜಿ, ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂದರೆ ನಾನೇನಾದರೂ ಮಾಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಪುಟ್ಟ, ನನ್ನ ಅವಿಗೆ ಫೋನ್ ಮಾಡಿ ಕೊಡು, ನಾನು ಮಾತಾಡ್ತೀನಿ ಅಂತ ಅಜ್ಜಿ ಕೇಳ್ತಾರೆ. ಆಗ ಅಷ್ಟೊತ್ತಿಗಾಗಲೇ ಅವಿನಾಶ್ ತಂದೆ ಕೂಡ ಅಲ್ಲಿಗೆ ಬರ್ತಾರೆ. ರಾಜೇಶ್, ಅಮ್ಮ ಏನಾಯಿತು, ಯಾಕೆ ಈ ರೀತಿ ನಿಂತಿದ್ಯಾ ಅಂತ ಕೇಳ್ತಾನೆ. ಆಗ ಅವಳು, ಏನೂ ಇಲ್ಲ ಮಗ, ನಾನು ಅವಿ ಬಗ್ಗೆ, ಅವನ ಲೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ರಾಜೇಶ್, ನನಗೆ ಇವಳು ನನ್ನ ಸೊಸೆ ಆಗಿ ಬರೋದು ತುಂಬಾ ಇಷ್ಟ ಆಗಿದೆ. ಒಳ್ಳೆ ಹುಡುಗಿ ಕೂಡ. ಅವಳು ನಮ್ಮನೆ ಸೊಸೆ ಆದರೆ ನಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಮಗನ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಗೋ ಘಟನೆಗಳನ್ನ ಎಲ್ಲ ತಡಿಬೋದು, ನಮ್ಮ ಅವಿನ ಕಾಪಾಡ್ತಾಳೆ ಹಾಗಂತ ಹೇಳಿದಾಗ ರಾಜೇಶ್ ಅವರು, ಏನೇನೋ ಯೋಚನೆ ಮಾಡಿದೆ. ಅಶ್ವಿನಿ ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಕೆಲಸ ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ, ಹಾಗೂ ಅವಳನ್ನು ನಾನು ಒಪ್ಕೊಂಡಿದ್ದೀನಿ. ಅವಳನ್ನು ನಮ್ಮ ಅವಿ ಮದುವೆ ಆಗೋದಾದರೆ ನನಗೆ ಒಪ್ಪಿಗೆ ಇದೆ. ನಾನು ಆಫೀಸ್ಗೆ, ಹಾಗಾಗಿ ಅವಳನ್ನು ನನ್ನ ಮಗನ ಕೈಗೆ ಕೊಡ್ತೀನಿ. ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ಆಫೀಸನ್ನು ಕೂಡ ನಂಬಿಕೆ ಇಟ್ಟು ಕಣ್ಣು ಮುಚ್ಕೊಂಡು ಅವಳನ್ನು ನಂಬೋದಮ್ಮ. ಹಾಗಾಗಿ ಅವಿ ವರ್ಷ ಜವಾಬ್ದಾರಿ ನಂದು. ಅಮ್ಮ ಇದನ್ನು ಆದಷ್ಟು ಬೇಗ ಅವರ ಅಮ್ಮಂಗೆ ಗೊತ್ತಾಗೋ ಮುಂಚೆನೇ ಮದುವೆ ಮಾಡಬೇಕು. ನಾನು ಲಾಯರ್ ಹತ್ರ ಮಾತಾಡ್ತೀನಿ, ಡಾಕ್ಯುಮೆಂಟ್ಸ್ ಎಲ್ಲ ರಿಜಿಸ್ಟರ್ಗೆ ರೆಡಿ ಮಾಡಿಸ್ತೀನಿ. ನಾಳೆ ನೀನು ಕೂಡ ನಿಮ್ಮ ಅಮ್ಮಂಗೆ ಅಥವಾ ನಿಮ್ಮ ಮನೇಲಿ ಯಾರಿದ್ದಾರೋ ನಿಮ್ಮ ಪೇರೆಂಟ್ಗೆ ಹೇಳಿ ಅವರನ್ನು ಕರ್ಕೊಂಡು ಆ ರಿಜಿಸ್ಟರ್ ಆಫೀಸ್ಗೆ ರೆಡಿಯಾಗಿ ಬಾರಮ್ಮ ಅಷ್ಟು ಅಂತ ರಾಜೇಶ್ ಕೂಡ ಹೇಳ್ತಾರೆ. ನನಗೆ ಯಾರು ಪೇರೆಂಟ್ ಇಲ್ಲ ಅಂಕಲ್. ನನ್ನ ಮಗಳು ಮತ್ತು ನಮ್ಮ ಅಜ್ಜಿ ಇದ್ದಾರೆ. ಇರೋದು ನನಗೆ ಅವರಿಬ್ಬರೇ. ಆಲ್ರೆಡಿ ಮದುವೆ ಆಗಿ ಒಂದು ಮಗು ಇದೆ. ಅದು ನಿಮ್ಗೆ ಗೊತ್ತಿದೆ ಅಲ್ವಾ ಸರ್? ಹಾಗಿದ್ದು ನೀವು ನಿಮ್ಮ ಮನೆ ಸೊಸೆ ಮಾಡೋಕ್ಕೆ ನೀವು ಒಪ್ಕೊತೀರಾ ಅಂದರೆ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಮಗು ಇದೆ ರಾಜೇಶ್ ಸರ್, ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊತೀರಾ? ಹಾಗೂ ನಿಮ್ಮ ಮಗ ಎಕ್ಸೆಪ್ಟ್ ಮಾಡ್ಕೊಳ್ತಾರಾ? ನನಗೇನು ಗೊತ್ತಾಗ್ತಾ ಇಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ನಿನ್ನ ಸುಮ್ಮನೆ ರೆಸ್ಯೂಮ್ ನೋಡಿ ಕೆಲಸಕ್ಕೆ ಜಾಯಿನ್ ಮಾಡ್ಕೊಂಡಿಲ್ಲ. ನಿನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ತಿಳ್ಕೊಂಡು ನಿನ್ನನ್ನು ಜಾಯಿನ್ ಮಾಡಿಸ್ಕೊಂಡಿರೋದು. ಹಾಗಾಗಿ ನೀನು ನಿಶ್ಚಿಂತೆಗಿರು. ನಿನ್ನ ಮಕ್ಕಳು ಎಜುಕೇಷನ್, ಅವ್ರ ಲೈಫ್ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಮ್ಮ ಸ್ಕೂಲ್ ಇದೆ, ಅಲ್ಲೇ ಅವರನ್ನು ಎಜುಕೇಷನ್ ಮಾಡಿಸೋಣ. ಇಂಡಿಯಾದ ನಂಬರ್ 1 ಟಾಪ್ ಸ್ಕೂಲ್ ಆ್ಯಂಡ್ ಕಾಲೇಜೆಲ್ಲ ನಮ್ಮಲ್ಲೇ ಇದೆ. ಹಾಗೆ ಅವರಿಗೆ ಏನು ಬೇಕೋ ಎಲ್ಲದನ್ನು ನಾನು ಮಾಡ್ತೀನಿ. ನನ್ನ ಮಗ ಕೂಡ ಸ್ವಾರ್ಥಿ ಅಲ್ಲ, ಅವ್ನು ನೋಡೋಕ್ಕಷ್ಟೇ ಕೋಪಿಷ್ಟ. ಆದರೆ ಅವನು ಒಂದ್ಸಲ ಮನಸ್ಸಿಗೆ ಹಚ್ಕೊಂಡ್ರೆ ಯಾರನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಮತ್ತು ನಿಮಗೆ ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ನೀನು ಅವನನ್ನು ಬದಲಾಯಿಸಿ ಅವನು ನಿನ್ನನ್ನು ಪ್ರೀತಿಸೋ ಥರ ಮಾಡ್ಕೋಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಥೆಗಳನ್ನ ಇನ್ನಷ್ಟು ಓದಬೇಕು ಅಂತಿದ್ದರೆ ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್.